ಅದೆಂತ ಸ್ಫೋಟಕ ಸಂಗತಿ ಅಂತ ಕೇಳಿದ್ರೆ, ಕೋರ್ಟ್ಗೆ ಸಲ್ಲಿಸಿರುವ ವರದಿಯಲ್ಲಿ ಇವರ ಇನ್ನಷ್ಟು ಮಹತ್ವದ ಮಾಹಿತಿ ಅದರಲ್ಲಿ ಏನಿದೆ ಗೊತ್ತಾ? ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಪಿತೂರಿಯಲ್ಲಿ ಯಾರದ್ದು ಪ್ರಮುಖ ಪಾತ್ರ ಅನ್ನೋದು ನಾವು ಹೇಳ್ತೀವಿ. ಎಸ್ಐಟಿ ಸಲ್ಲಿಸಿರುವ 11 ಪುಟಗಳ ಪ್ರಾಥಮಿಕ ತನಿಖಾ ವರದಿ ಇತ್ತಲ್ಲ, ಅದರಲ್ಲಿ ಯಾರದ್ದು ಮಹತ್ವದ ಪಾತ್ರ ಈ ಷಡ್ಯಂತ್ರದಲ್ಲಿ ಅನ್ನೋದನ್ನ ನಾವು ತಿಳಿಸ್ತಾ ಇದ್ದೀವಿ. ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಹಲವಾರು ಇನ್ಸೈಡ್ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟಿತ್ತು. ಎಸ್ಐಟಿ ತನಿಖೆ ವೇಳೆ ಕೂಡ ಕೆಲವೊಂದಿಷ್ಟು ಮಹತ್ವದ ವಿಚಾರಗಳು ಬಯಲಾಗಿತ್ತು. ಈಗ ಅಧಿಕಾರಿಗಳು ಸಲ್ಲಿಸಿರುವಂತಹ ರಿಪೋರ್ಟ್ ಇತ್ತಲ್ಲ, ಈ ರಿಪೋರ್ಟ್ನಲ್ಲಿ ಈ ಬುರುಡೆ ಗ್ಯಾಂಗ್ನಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದಲ್ಲಿ ಯಾರದ್ದು ಏನ್ ಪಾತ್ರ, ಯಾರದ್ದು ಹೆಚ್ಚಿನ ಷಡ್ಯಂತ್ರ ಅನ್ನೋದು ಈಗ ರಿವೀಲ್ ಮಾಡ್ತಾ ಇದ್ದೀವಿ. ಯಾರು ಇದರ ಮಾಸ್ಟರ್ ಮೈಂಡ್, ಯಾರು ಇದರ ಕಿಂಗ್ ಪಿನ್, ಎಲ್ಲಿಂದ ಇವರಿಗೆ ಹಣ ಹರಿದು ಬಂದಿತ್ತು, ಯಾರ್ಯಾರನ್ನ ಇವರು ಕಾಂಟ್ಯಾಕ್ಟ್ ಮಾಡಿದ್ರು, ಯಾರ್ಯಾರಿಂದ ಹೇಗೆಲ್ಲ ಷಡ್ಯಂತ್ರ ಆಗಿದೆ, ಯಾರದ್ದು ಹೆಚ್ಚಿನ ಪಾತ್ರ ಅನ್ನೋದನ್ನ ನಾವೀಗ ತೆರೆದಿಡ್ತಾ ಇದ್ದೀವಿ. A1 ಯಾರು, A2 ಯಾರು, A3 ಯಾರು, ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡ ಈ ವರದಿಯನ್ನ ಆಧರಿಸಿ ನಿಮ್ಮ ಮುಂದೆ ಈಗ ಎಕ್ಸ್ಪೋಸ್ ಮಾಡ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಇವರು ಮಾಡಿದಂತ ಷಡ್ಯಂತ್ರ ಒಂದೆರಡಲ್ಲ. ಎಐಗಳನ್ನ ಬಳಸಿಕೊಂಡು ಇವರು ಕಥೆಯನ್ನ ಕಟ್ಟಿ ಧರ್ಮಸ್ಥಳಕ್ಕೆ ಹೇಗೆಲ್ಲ ಇವರು ಅಪಪ್ರಚಾರ ಮಾಡಿದ್ರು, ಅದೆಂತ ಸ್ಫೋಟಕ ಸಂಗತಿ ಅಂತ ಕೇಳಿದ್ರೆ, ಕೋರ್ಟ್ಗೆ ಸಲ್ಲಿಸಿರುವ ವರದಿಯಲ್ಲಿ ಇವರ ಇನ್ನಷ್ಟು ಮಹತ್ವದ ಮಾಹಿತಿ ಅದರಲ್ಲಿ ಏನಿದೆ ಗೊತ್ತಾ? ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಪಿತೂರಿಯಲ್ಲಿ ಯಾರದ್ದು ಪ್ರಮುಖ ಪಾತ್ರ ಅನ್ನೋದು ನಾವು ಹೇಳ್ತೀವಿ. ಎಸ್ಐಟಿ ಸಲ್ಲಿಸಿರುವ 11 ಪುಟಗಳ ಪ್ರಾಥಮಿಕ ತನಿಖಾ ವರದಿ ಇತ್ತಲ್ಲ, ಅದರಲ್ಲಿ ಯಾರದ್ದು ಮಹತ್ವದ ಪಾತ್ರ ಈ ಷಡ್ಯಂತ್ರದಲ್ಲಿ ಅನ್ನೋದನ್ನ ನಾವು ತಿಳಿಸ್ತಾ ಇದ್ದೀವಿ. ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಹಲವಾರು ಇನ್ಸೈಡ್ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟಿತ್ತು. ಎಸ್ಐಟಿ ತನಿಖೆ ವೇಳೆ ಕೂಡ ಕೆಲವೊಂದಿಷ್ಟು ಮಹತ್ವದ ವಿಚಾರಗಳು ಬಯಲಾಗಿತ್ತು. ಈಗ ಅಧಿಕಾರಿಗಳು ಸಲ್ಲಿಸಿರುವಂತಹ ರಿಪೋರ್ಟ್ ಇತ್ತಲ್ಲ, ಈ ರಿಪೋರ್ಟ್ನಲ್ಲಿ ಈ ಬುರುಡೆ ಗ್ಯಾಂಗ್ನಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದಲ್ಲಿ ಯಾರದ್ದು ಏನ್ ಪಾತ್ರ, ಯಾರದ್ದು ಹೆಚ್ಚಿನ ಷಡ್ಯಂತ್ರ ಅನ್ನೋದು ಈಗ ರಿವೀಲ್ ಮಾಡ್ತಾ ಇದ್ದೀವಿ. ಯಾರು ಇದರ ಮಾಸ್ಟರ್ ಮೈಂಡ್, ಯಾರು ಇದರ ಕಿಂಗ್ ಪಿನ್, ಎಲ್ಲಿಂದ ಇವರಿಗೆ ಹಣ ಹರಿದು ಬಂದಿತ್ತು, ಯಾರ್ಯಾರನ್ನ ಇವರು ಕಾಂಟ್ಯಾಕ್ಟ್ ಮಾಡಿದ್ರು, ಯಾರ್ಯಾರಿಂದ ಹೇಗೆಲ್ಲ ಷಡ್ಯಂತ್ರ ಆಗಿದೆ, ಯಾರದ್ದು ಹೆಚ್ಚಿನ ಪಾತ್ರ ಅನ್ನೋದನ್ನ ನಾವೀಗ ತೆರೆದಿಡ್ತಾ ಇದ್ದೀವಿ. A1 ಯಾರು, A2 ಯಾರು, A3 ಯಾರು, ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡ ಈ ವರದಿಯನ್ನ ಆಧರಿಸಿ ನಿಮ್ಮ ಮುಂದೆ ಈಗ ಎಕ್ಸ್ಪೋಸ್ ಮಾಡ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಇವರು ಮಾಡಿದಂತ ಷಡ್ಯಂತ್ರ ಒಂದೆರಡಲ್ಲ. ಎಐಗಳನ್ನ ಬಳಸಿಕೊಂಡು ಇವರು ಕಥೆಯನ್ನ ಕಟ್ಟಿ ಧರ್ಮಸ್ಥಳಕ್ಕೆ ಹೇಗೆಲ್ಲ ಇವರು ಅಪಪ್ರಚಾರ ಮಾಡಿದ್ರು, ಅದೆಂತ ಸ್ಫೋಟಕ ಸಂಗತಿ ಅಂತ ಕೇಳಿದ್ರೆ, ಕೋರ್ಟ್ಗೆ ಸಲ್ಲಿಸಿರುವ ವರದಿಯಲ್ಲಿ ಇವರ ಇನ್ನಷ್ಟು ಮಹತ್ವದ ಮಾಹಿತಿ ಅದರಲ್ಲಿ ಏನಿದೆ ಗೊತ್ತಾ? ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಪಿತೂರಿಯಲ್ಲಿ ಯಾರದ್ದು ಪ್ರಮುಖ ಪಾತ್ರ ಅನ್ನೋದು ನಾವು ಹೇಳ್ತೀವಿ. ಎಸ್ಐಟಿ ಸಲ್ಲಿಸಿರುವ 11 ಪುಟಗಳ ಪ್ರಾಥಮಿಕ ತನಿಖಾ ವರದಿ ಇತ್ತಲ್ಲ, ಅದರಲ್ಲಿ ಯಾರದ್ದು ಮಹತ್ವದ ಪಾತ್ರ ಈ ಷಡ್ಯಂತ್ರದಲ್ಲಿ ಅನ್ನೋದನ್ನ ನಾವು ತಿಳಿಸ್ತಾ ಇದ್ದೀವಿ. ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಹಲವಾರು ಇನ್ಸೈಡ್ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟಿತ್ತು. ಎಸ್ಐಟಿ ತನಿಖೆ ವೇಳೆ ಕೂಡ ಕೆಲವೊಂದಿಷ್ಟು ಮಹತ್ವದ ವಿಚಾರಗಳು ಬಯಲಾಗಿತ್ತು. ಈಗ ಅಧಿಕಾರಿಗಳು ಸಲ್ಲಿಸಿರುವಂತಹ ರಿಪೋರ್ಟ್ ಇತ್ತಲ್ಲ, ಈ ರಿಪೋರ್ಟ್ನಲ್ಲಿ ಈ ಬುರುಡೆ ಗ್ಯಾಂಗ್ನಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದಲ್ಲಿ ಯಾರದ್ದು ಏನ್ ಪಾತ್ರ, ಯಾರದ್ದು ಹೆಚ್ಚಿನ ಷಡ್ಯಂತ್ರ ಅನ್ನೋದು ಈಗ ರಿವೀಲ್ ಮಾಡ್ತಾ ಇದ್ದೀವಿ. ಯಾರು ಇದರ ಮಾಸ್ಟರ್ ಮೈಂಡ್, ಯಾರು ಇದರ ಕಿಂಗ್ ಪಿನ್, ಎಲ್ಲಿಂದ ಇವರಿಗೆ ಹಣ ಹರಿದು ಬಂದಿತ್ತು, ಯಾರ್ಯಾರನ್ನ ಇವರು ಕಾಂಟ್ಯಾಕ್ಟ್ ಮಾಡಿದ್ರು, ಯಾರ್ಯಾರಿಂದ ಹೇಗೆಲ್ಲ ಷಡ್ಯಂತ್ರ ಆಗಿದೆ, ಯಾರದ್ದು ಹೆಚ್ಚಿನ ಪಾತ್ರ ಅನ್ನೋದನ್ನ ನಾವೀಗ ತೆರೆದಿಡ್ತಾ ಇದ್ದೀವಿ. A1 ಯಾರು, A2 ಯಾರು, A3 ಯಾರು, ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡ ಈ ವರದಿಯನ್ನ ಆಧರಿಸಿ ನಿಮ್ಮ ಮುಂದೆ ಈಗ ಎಕ್ಸ್ಪೋಸ್ ಮಾಡ್ತಾ ಇದೆ.
ಧರ್ಮಸ್ಥಳದ ವಿರುದ್ಧ ಇವರು ಮಾಡಿದಂತ ಷಡ್ಯಂತ್ರ ಒಂದೆರಡಲ್ಲ. ಎಐಗಳನ್ನ ಬಳಸಿಕೊಂಡು ಇವರು ಕಥೆಯನ್ನ ಕಟ್ಟಿ ಧರ್ಮಸ್ಥಳಕ್ಕೆ ಹೇಗೆಲ್ಲ ಇವರು ಅಪಪ್ರಚಾರ ಮಾಡಿದ್ರು, ಅದೆಂತ ಸ್ಫೋಟಕ ಸಂಗತಿ ಅಂತ ಕೇಳಿದ್ರೆ ಕೋರ್ಟ್ಗೆ ಸಲ್ಲಿಸಿರುವ ವರದಿಯಲ್ಲಿ ಇವರ ಇನ್ನಷ್ಟು ಮಹತ್ವದ ಮಾಹಿತಿ ಅದರಲ್ಲಿ ಏನಿದೆ ಗೊತ್ತಾ? ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಪಿತೂರಿಯಲ್ಲಿ ಯಾರದ್ದು ಪ್ರಮುಖ ಪಾತ್ರ ಅನ್ನೋದು ನಾವು ಹೇಳ್ತೀವಿ. ಎಸ್ಐಟಿ ಸಲ್ಲಿಸಿರುವ 11 ಪುಟಗಳ ಪ್ರಾಥಮಿಕ ತನಿಖಾ ವರದಿ ಇತ್ತಲ್ಲ, ಅದರಲ್ಲಿ ಯಾರದ್ದು ಮಹತ್ವದ ಪಾತ್ರ ಈ ಷಡ್ಯಂತ್ರದಲ್ಲಿ ಅನ್ನೋದನ್ನ ನಾವು ತಿಳಿಸ್ತಾ ಇದ್ದೀವಿ. ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಹಲವಾರು ಇನ್ಸೈಡ್ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟಿತ್ತು. ಎಸ್ಐಟಿ ತನಿಖೆ ವೇಳೆ ಕೂಡ ಕೆಲವೊಂದಿಷ್ಟು ಮಹತ್ವದ ವಿಚಾರಗಳು ಬಯಲಾಗಿತ್ತು. ಈಗ ಅಧಿಕಾರಿಗಳು ಸಲ್ಲಿಸಿರುವಂತಹ ರಿಪೋರ್ಟ್ ಇತ್ತಲ್ಲ, ಈ ರಿಪೋರ್ಟ್ನಲ್ಲಿ ಈ ಬುರುಡೆ ಗ್ಯಾಂಗ್ನಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದಲ್ಲಿ ಯಾರದ್ದು ಏನ್ ಪಾತ್ರ, ಯಾರದ್ದು ಹೆಚ್ಚಿನ ಷಡ್ಯಂತ್ರ ಅನ್ನೋದು ಈಗ ರಿವೀಲ್ ಮಾಡ್ತಾ ಇದ್ದೀವಿ. ಯಾರು ಇದರ ಮಾಸ್ಟರ್ ಮೈಂಡ್, ಯಾರು ಇದರ ಕಿಂಗ್ ಪಿನ್, ಎಲ್ಲಿಂದ ಇವರಿಗೆ ಹಣ ಹರಿದು ಬಂದಿತ್ತು, ಯಾರ್ಯಾರನ್ನ ಇವರು ಕಾಂಟ್ಯಾಕ್ಟ್ ಮಾಡಿದ್ರು, ಯಾರ್ಯಾರಿಂದ ಹೇಗೆಲ್ಲ ಷಡ್ಯಂತ್ರ ಆಗಿದೆ, ಯಾರದ್ದು ಹೆಚ್ಚಿನ ಪಾತ್ರ ಅನ್ನೋದನ್ನ ನಾವೀಗ ತೆರೆದಿಡ್ತಾ ಇದ್ದೀವಿ. A1 ಯಾರು, A2 ಯಾರು, A3 ಯಾರು, ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡ ಈ ವರದಿಯನ್ನು ಆಧರಿಸಿ ನಿಮ್ಮ ಮುಂದೆ ಈಗ ಎಕ್ಸ್ಪೋಸ್ ಮಾಡ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಇವರು ಮಾಡಿದಂತ ಷಡ್ಯಂತ್ರ ಒಂದೆರಡಲ್ಲ. ಎಐಗಳನ್ನ ಬಳಸಿಕೊಂಡು ಇವರು ಕಥೆಯನ್ನ ಕಟ್ಟಿ ಧರ್ಮಸ್ಥಳಕ್ಕೆ ಹೇಗೆಲ್ಲ ಇವರು ಅಪಪ್ರಚಾರ ಮಾಡಿದ್ರು, ಅದೆಂತ ಸ್ಫೋಟಕ ಸಂಗತಿ ಅಂತ ಕೇಳಿದ್ರೆ ಕೋರ್ಟ್ಗೆ ಸಲ್ಲಿಸಿರುವ ವರದಿಯಲ್ಲಿ ಇವರ ಇನ್ನಷ್ಟು ಮಹತ್ವದ ಮಾಹಿತಿ ಅದರಲ್ಲಿ ಏನಿದೆ ಗೊತ್ತಾ? ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಪಿತೂರಿಯಲ್ಲಿ ಯಾರದ್ದು ಪ್ರಮುಖ ಪಾತ್ರ ಅನ್ನೋದು ನಾವು ಹೇಳ್ತೀವಿ. ಎಸ್ಐಟಿ ಸಲ್ಲಿಸಿರುವ 11 ಪುಟಗಳ ಪ್ರಾಥಮಿಕ ತನಿಖಾ ವರದಿ ಇತ್ತಲ್ಲ, ಅದರಲ್ಲಿ ಯಾರದ್ದು ಮಹತ್ವದ ಪಾತ್ರ ಈ ಷಡ್ಯಂತ್ರದಲ್ಲಿ ಅನ್ನೋದನ್ನ ನಾವು ತಿಳಿಸ್ತಾ ಇದ್ದೀವಿ. ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಹಲವಾರು ಇನ್ಸೈಡ್ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟಿತ್ತು. ಎಸ್ಐಟಿ ತನಿಖೆ ವೇಳೆ ಕೂಡ ಕೆಲವೊಂದಿಷ್ಟು ಮಹತ್ವದ ವಿಚಾರಗಳು ಬಯಲಾಗಿತ್ತು. ಈಗ ಅಧಿಕಾರಿಗಳು ಸಲ್ಲಿಸಿರುವಂತಹ ರಿಪೋರ್ಟ್ ಇತ್ತಲ್ಲ, ಈ ರಿಪೋರ್ಟ್ನಲ್ಲಿ ಈ ಬುರುಡೆ ಗ್ಯಾಂಗ್ನಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದಲ್ಲಿ ಯಾರದ್ದು ಏನ್ ಪಾತ್ರ, ಯಾರದ್ದು ಹೆಚ್ಚಿನ ಷಡ್ಯಂತ್ರ ಅನ್ನೋದು ಈಗ ರಿವೀಲ್ ಮಾಡ್ತಾ ಇದ್ದೀವಿ. ಯಾರು ಇದರ ಮಾಸ್ಟರ್ ಮೈಂಡ್, ಯಾರು ಇದರ ಕಿಂಗ್ ಪಿನ್, ಎಲ್ಲಿಂದ ಇವರಿಗೆ ಹಣ ಹರಿದು ಬಂದಿತ್ತು, ಯಾರ್ಯಾರನ್ನ ಇವರು ಕಾಂಟ್ಯಾಕ್ಟ್ ಮಾಡಿದ್ರು, ಯಾರ್ಯಾರಿಂದ ಹೇಗೆಲ್ಲ ಷಡ್ಯಂತ್ರ ಆಗಿದೆ, ಯಾರದ್ದು ಹೆಚ್ಚಿನ ಪಾತ್ರ ಅನ್ನೋದನ್ನ ನಾವೀಗ ತೆರೆದಿಡ್ತಾ ಇದ್ದೀವಿ. A1 ಯಾರು, A2 ಯಾರು, A3 ಯಾರು, ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡ ಈ ವರದಿಯನ್ನು ಆಧರಿಸಿ ನಿಮ್ಮ ಮುಂದೆ ಈಗ ಎಕ್ಸ್ಪೋಸ್ ಮಾಡ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಇವರು ಮಾಡಿದಂತ ಷಡ್ಯಂತ್ರ ಒಂದೆರಡಲ್ಲ. ಎಐಗಳನ್ನ ಬಳಸಿಕೊಂಡು ಇವರು ಕಥೆಯನ್ನ ಕಟ್ಟಿ ಧರ್ಮಸ್ಥಳಕ್ಕೆ ಹೇಗೆಲ್ಲ ಇವರು ಅಪಪ್ರಚಾರ ಮಾಡಿದ್ರು.